ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ಇದು ನಮ್ಮದು ಸ್ಯಾಟರ್ಡೇ ಲಾಗ್. ನಾವು ಔಟಿಂಗ್ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ತುಂಬ ಚಳಿನೂ ಇರಲ್ಲ, ಈ ಕಡೆ ತುಂಬ ಸೆಕೆನೂ ಇರಲ್ಲ, ತುಂಬ ಚೆನ್ನಾಗಿರುತ್ತೆ ವೆದರು. ಔಟಿಂಗ್ ಹೋಗೋಕ್ಕೆ ಬೆಸ್ಟ್ ಟೈಮ್ ಅಂತ. ಸೊ ನಾವು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮನೆಯಿಂದ ಒಂದು 3 hours ಜರ್ನಿ ಆಗುತ್ತೆ, ಕಾರ್ಪಸ್ ಕ್ರಿಸ್ಟಿ ಅಂತ. ಸೊ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಒಂದು ಬೀಚ್ ಸೆಲೆಕ್ಟ್ ಮಾಡಿದ್ವಿ, ರಾಕ್ ಪೋರ್ಟ್ ಬೀಚ್ ಅಂತ. ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಹೋಗ್ತಾ ಒಂದು ನೋಡಿ ಮನೆಗಳೆಲ್ಲ ಹೇಗಿರುತ್ತೆ, ಇದು ಕಂಟ್ರಿ ಸೈಡಲ್ಲಿ ಮನೆಗಳು ಹೇಗಿರುತ್ತೆ ಅಂತ ಆಲ್ರೆಡಿ ಒಂದು ಲಾಗ್ ಮಾಡಿದ್ದೆ ನಾನು. ಹಾಗೆ ನಾನೊಂದು ಕ್ಲಿಪ್ಸ್ ತೊಗೊಂಡೆ ನೋಡಿ ಅಂತ ಹೇಗಿದೆ ಅಂತ. ಕೆಲವೊಂದು ಮನೆಗಳು ತುಂಬಾ ಚೆನ್ನಾಗಿರುತ್ತೆ. ಆ ಬೀಚ್ ಹತ್ರನೇ ಬಂದ್ವಿ, ಇದು ರಾಕ್ಪೋರ್ಟ್ ಬೀಚ್ ಅಂತ. ಅಲ್ಲಿ ಬಂದ್ವಿ. ಬೀಚ್ ಅಷ್ಟು ಚೆನ್ನಾಗಿಲ್ಲ, ಬಟ್ ಇಲ್ಲಿ ಬಂದಮೇಲೆ ನಮಗೆ ಗೊತ್ತಾಯಿತು ಇಲ್ಲೂ ಒಂದು ಜಾತ್ರೆ ನಡೆಯುತ್ತೆ, ಜಾತ್ರೆ ಥರ ಇದೆ ಅಂತ. ತುಂಬಾ ಖುಷಿ ಆಯಿತು ನಮಗೆಲ್ಲ. ಅಯ್ಯೋ US ಬಂದಮೇಲೆ ಈ ಥರ ಎಲ್ಲ ನಾನು ನೋಡೇ ಇಲ್ಲ ಜಾತ್ರೆಗಳು. ನಮ್ಮ ಇಂಡಿಯಾದಲ್ಲಿ ಯಾವ ಥರ ಜಾತ್ರೆ ಟೈಮಲ್ಲಿ ಈ ಥರ ಚಿಕ್ಕ ಚಿಕ್ಕ ಶಾಪ್ಗಳನ್ನ ಹಾಕ್ಕೊಂಡಿರ್ತಾರೋ, ಈ ಥರ ಆ್ಯಕ್ಚುಲಿ ಇಲ್ಲಿ ತುಂಬಾ ಶಾಪ್ಗಳು ಹಾಕ್ಕೊಂಡಿದ್ದಾರೆ. ಜ್ಯುವೆಲರ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಹ್ಯಾಟ್ಗಳು, ಸ್ವಿಮ್ಮಿಂಗ್ ಡ್ರೆಸ್ಸಸ್, ಹೋಮ್ ಡೆಕೋರ್ ಆಗಿರ್ಬೋದು, ಮತ್ತು ಗಾರ್ಡನ್ ಡೆಕೋರ್ಸ್ ಆಗಿರ್ಬೋದು. ನೋಡಿ ಆ ಕಡೆ ಸೈಡಲ್ಲಿ ಗನ್ ನೋಡಿದ್ರೆ ಕಾಣಿಸ್ತಾ ಅನ್ಸದೆ. ಈ ಕಡೆ ರೈಟ್ ಸೈಡಲ್ಲಿ ಗನ್ಗಳು ಸೇಲ್ ಮಾಡ್ತಾಯಿದ್ರು. ಇದು ನೋಡಿ, ಇದಂತೂ ಸಖತ್ತಾಗಿದ್ದು. ಎಷ್ಟು ವೆರೈಟಿ ಆಫ್ ಅದು ಗಾರ್ಡನ್ ಡೆಕೋರ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಬಂದಾಗ ನಾನು ವಿಡಿಯೋ ಮಾಡ್ಕೊಳ್ಳೋದೆ ಮರೆತುಬಿಟ್ಟೆ ನೋಡಿಕೊಂಡು ಎಲ್ಲ. ಆಮೇಲೆ ಲಾಸ್ಟಿಗೆ ಬರಬೇಕಾದ್ರೆ ಹಾಗೆ ನಾನು ಒಂದು ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ. ಮತ್ತು ನಮಗೆ ಬೀಚಿಗೆ ಹೋಗೋ ಪ್ಲ್ಯಾನ್ ಇತ್ತಲ್ವ, ಇಲ್ಲಿಂದ 1 hour ಇನ್ನೊಂದು ಬೀಚ್ಗೆ ಹೋಗೋಣ ಅಂದ್ಕೊಂಡ್ವಿ. ಇದಷ್ಟು ಚೆನ್ನಾಗಿಲ್ಲ. ಅಲ್ಲಿ 1 hour ನಮ್ಮದು ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಬೇರೆ ಬಂದಿದ್ದರು. ಇನ್ನು ಅವ್ರಿಗೂ ಲೇಟ್ ಆಗುತ್ತೆ, ಇನ್ನು ಬೀಚ್ಗೆ ಹೋದರೆ ಅಲ್ಲೂ ಟೈಮ್ ಆಗುತ್ತಲ್ವ. ಸೊ 1 day ಅಷ್ಟೇ ನಾವು ಟ್ರಿಪ್ ಅಂತ ಬಂದಿದ್ದು. ಸೊ ನಾವು ಬೇಗ ಹಾಗೆ ನೋಡಿಕೊಂಡು ಜಾಸ್ತಿ ಎಲ್ಲ ಕಡೆ ಹಾಗೆ ಒಂದು ರೌಂಡ್ ಬಂದ್ವಿ ಅಷ್ಟೇ. ಆ ಶಾಪ್ ಹತ್ರನೇ, ಎಲ್ಲ ಶಾಪ್ ಹತ್ರನೂ ಹೋಗಿ ಜಾಸ್ತಿ ನೋಡೋಕೆ ಹೋಗಲಿಲ್ಲ. ನೋಡಿ ಸಿಂಗಿಂಗ್ ಎಲ್ಲ ಮಾಡ್ತಾಯಿದ್ರು. ಸಿಕ್ಕಾಬಿಟ್ಟು ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದಕ್ಕೆ ಅಂತಲೇ 1 day ಬರಬೇಕು. ನೀಟಾಗಿ ಒಂದು ಕಡೆಯಿಂದ ಎಲ್ಲ ಶಾಪು ನೋಡಿಕೊಂಡು ಏನಾದರೂ ಶಾಪಿಂಗ್ ಮಾಡೋದಾದರೆ ಮಾಡ್ಕೊಂಡು ಹೋಗ್ಬೋದು. ಕೆಲವೊಂದು ಜ್ಯುವೆಲರೀಸ್ ಎಲ್ಲ ಮತ್ತು $5 ಇತ್ತು. ಗಾಗಲ್ ಆಗಿರ್ಬೋದು. ಒಂದು ಶಾಪಲ್ಲಿ ಮಾತ್ರ ಎಲ್ಲ ಜ್ಯುವೆಲರ್ಸು $5 ಇತ್ತು. ಇಲ್ಲಿ ಇರೋರಾಗಿದ್ದರೆ ಯಾರಾದರೂ ಇಂಟ್ರೆಸ್ಟ್ ಇದೆ ಹೋಗ್ಬೋದು. ಮತ್ತು ಫುಡ್ ಟ್ರಕ್ಸ್ಗಳು ಎಲ್ಲ ಇತ್ತು. ಪಿಕಲ್ಸ್ ಆಗಿದ್ದು ನೋಡಿ, ಎಲ್ಲ ಥರದ್ದು ಫುಡ್ ಅಂತೂ. ನಾವಂತೂ ಪಾಪ್ಕಾರ್ನ್ ಮಾತ್ರ ತೊಗೊಂಡ್ವಿ. ಫುಡ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಇನ್ನು ಲೇಟ್ ಆಗೋಗುತ್ತೆ. ರಶ್ಶು ಕ್ಯೂ ನಿಂತಿದ್ರು ಎಲ್ಲ ಕಡೆ, ಒಂದೊಂದು ಕಡೆ. ಬರಬೇಕಾದ್ರೆ ನೋಡಿ ಇವಾಗ ಖಾಲಿ ಇದೆ, ಹೋಗಬೇಕಾದ್ರೆ ಕ್ಯೂ ನಿಂತುಬಿಟ್ಟಿದ್ರು. ಸೊ ನಾವು ಹಾಗೆ ಬಂದ್ವಿ. ತುಂಬ ಟ್ರಕ್ಗಳಿತ್ತು, ಫುಡ್ ಟ್ರಕ್ಸ್ ಆಗಿರ್ಬೋದು. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ. ಇದು ನೋಡಿ ಆ ಕಡೆ ಈ ಕಡೆ ಸಮುದ್ರ, ಮಧ್ಯದಲ್ಲಿ ರೋಡು. ನಾವು ಇನ್ನೊಂದು ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬೀಚ್ ಕಡೆ ಹೋಗೋದಕ್ಕೆ ನಮಗೆ ಇನ್ನೂ 1 hour ತೊಗೊಳುತ್ತೆ. ಇಲ್ಲಿ ನೋಡಿ ಏನಿರ್ಬೋದು ಗೆಸ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ಇದನ್ನು. ಥ್ಯಾಂಕ್ ಯು.